ಧಾರವಾಡ ನಿರ್ಮಿತ ಕೇಂದ್ರದ ಯೋಜನಾ ವ್ಯವಸ್ಥಾಪಕ ಶಿವಕುಮಾರ್ ಪಾಟೀಲ್ ಅವರನ್ನ ತಕ್ಷಣ ವಜಾಗೊಳಿಸಿ ನಿರ್ಮಿತ ಕೇಂದ್ರದಲ್ಲಿ ನಡೆದಿದೆ ಎನ್ನಲಾದ ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ಬಗ್ಗೆ ಸಿಐಡಿ ತನಿಖೆ ನಡೆಸಬೇಕು ಎಂದು ಸಮತಾ ಸೇನಾ ಕರ್ನಾಟಕ ಆಗ್ರಹಿಸಿದೆ. ಈ ಸಂಬಂಧ ಜಿಲ್ಲಾಡಳಿತಕ್ಕೆ 15 ದಿನಗಳ ಗಡುವು ಕೂಡ ನೀಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಮತಾ ಸೇನಾ ಕರ್ನಾಟಕದ ರಾಜ್ಯಾಧ್ಯಕ್ಷ ಗುರುನಾಥ್ ಉಳ್ಳಿಕಾಶಿ ಧಾರವಾಡ ನಿರ್ಮಿತ ಕೇಂದ್ರದ ಯೋಜನಾ ವ್ಯವಸ್ಥಾಪಕ ಶಿವಕುಮಾರ್ ಪಾಟೀಲ್ ಅವರ ನೇಮಕಾತಿಯಲ್ಲಿ ಗಂಭೀರ ಅಕ್ರಮ ನಡೆದಿದೆ ಎಂದು ಆರೋಪಿಸಿದ್ದಾರೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವುದೇ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿಲ್ಲ, ಅರ್ಹ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡದೆ ನಿಯಮಾನುಸಾರ ಆಯ್ಕೆ ಪ್ರಕ್ರಿಯೆ ನಡೆಸಲಾಗಿದೆ ಎಂಬುದಕ್ಕೂ ದಾಖಲೆಗಳಿಲ್ಲ ಎಂದು ಆರೋಪಿಸಿದ್ದಾರೆ. ಈ ಅಕ್ರಮಗಳ ಕುರಿತು ಉಪವಿಭಾಗಾಧಿಕಾರಿಗಳು ಸಲ್ಲಿಸಿರುವ ತನಿಖಾ ವರದಿಯಲ್ಲೇ ಉಲ್ಲೇಖವಾಗಿದ್ದರೂ ಹಲವು ವರ್ಷಗಳಿಂದ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ. ಇದರ ಜೊತೆಗೆ ನಿರ್ಮಿತ ಕೇಂದ್ರದಲ್ಲಿ ವಿವಿಧ ಕಾಮಗಾರಿಗಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದ್ದು, ಜಿಎಸ್ಟಿ ಹಾಗೂ ಲೇಬರ್ ಸೆಸ್ ವಂಚನೆ ಸೇರಿದಂತೆ ಹಲವು ಹಣಕಾಸು ಅಕ್ರಮಗಳು ನಡೆದಿವೆ ಎಂದು ಆರೋಪಿಸಿದ್ದಾರೆ. ಈ ಎಲ್ಲಾ ಆರೋಪಗಳ ಬಗ್ಗೆ ಸಿಐಡಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಯೋಜನಾ ವ್ಯವಸ್ಥಾಪಕ ಶಿವಕುಮಾರ್ ಪಾಟೀಲ್ ಅವರನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಿ 15 ದಿನಗಳೊಳಗೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಸಮತಾ ಸೇನೆ ಕರ್ನಾಟಕ ಎಚ್ಚರಿಕೆಯನ್ನು ನೀಡಿದೆ. ನಿರ್ಮಿತಿ ಕೇಂದ್ರಗಳ ಸ್ಥಾಪನೆ ಯಾವುದೇ ಖಾಸಗಿ ಗುತ್ತಿಗೆದಾರರಿಂದಾಗಿರ್ಬೋದು ಅಥವಾ ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಅಕ್ರಮ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಶೇಷವಾದಂಥ ಈ ನಿರ್ಮಿತಿ ಕೇಂದ್ರಗಳ ಸ್ಥಾಪನೆಯನ್ನು ಮಾಡ್ತು. ಆದರೆ ಆ ನಿರ್ಮಿತಿ ಕೇಂದ್ರದ ಮೂಲಕ ನ್ಯಾಯಯುತವಾದಂಥ ಕಾಮಗಾರಿಗಳು ನಡಿಬೇಕು, ನ್ಯಾಯಯುತವಾದಂಥ ವ್ಯವಸ್ಥೆ ಪಾರದರ್ಶಕವಾಗಿರಬೇಕು ಅನ್ನುವಂಥದ್ದೆಲ್ಲ ಗಾಳಿಗಿತ್ತು ರೀ. ಕಳೆದ 2022ರಲ್ಲಿ ನಿತೀಶ್ ಪಾಟೀಲ್ ಏನು ಜಿಲ್ಲಾಧಿಕಾರಿಗಳಿದ್ದರು, ಆ ಸಂದರ್ಭದಲ್ಲಿ ಶಿವಕುಮಾರ್ ಪಾಟೀಲ್ ಅನ್ನುವಂಥ ಒಬ್ಬ ಎಂಜಿನಿಯರ್ನನ್ನು ಅಕ್ರಮವಾಗಿ ಯಾವುದೇ ನೋಟಿಫಿಕೇಷನ್ ಇಲ್ಲದೆ ಆತನನ್ನು ಯೋಜನಾ ವ್ಯವಸ್ಥಾಪಕ ನಿರ್ಮಿತಿ ಕೇಂದ್ರ ಧಾರವಾಡ ಜಿಲ್ಲೆ ಅಂತಂದು ಹೇಳಿ ಆತನನ್ನು ನೇಮಕಾತಿ ಮಾಡ್ತಾರೆ. ಆ ನೇಮಕಾತಿ ನಡೆದಾದ ಮೇಲೆ ಇವತ್ತಿನವರೆಗೂ ಧಾರವಾಡ ಜಿಲ್ಲಾ ನಿರ್ಮಿತಿ ಕೇಂದ್ರ ಏನೇನು ಮಾಡ್ತಾ ಇದೆ ಅಂತಂದರೆ ಅನೇಕ ಅಕ್ರಮಗಳ ತಾಣ ಇವತ್ತೇನಾದರೂ ಐತಪ್ಪ ಅಂತಂದರೆ ಆ ಧಾರವಾಡ ಜಿಲ್ಲಾ ನಿರ್ಮಿತಿ ಕೇಂದ್ರ ಆಗೈತಿ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿರುವಂಥ ವಿಷಯ ಆಗಿದೆ. ಅದಕ್ಕೆ ಈ ಸಂಬಂಧಪಟ್ಟಂಥ ನಿರ್ಮಿತಿ ಕೇಂದ್ರದ ಶಿವಕುಮಾರ್ ಪಾಟೀಲ್ ಮೇಲೆ ಈತನ ನೇಮಕಾತಿ ಅಕ್ರಮ ಐತಿ ಅಂತಂದು ಹೇಳಿ ಅನೇಕ ಸಾರ್ವಜನಿಕ ದೂರುಗಳು ದಾಖಲಾಗ್ತವೆ. ಆ ದೂರುಗಳು ದಾಖಲಾದ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ವಿಶೇಷವಾಗಿ ಒಬ್ಬ ತನಿಖಾಧಿಕಾರಿ, ಉಪವಿಭಾಗಾಧಿಕಾರಿ AC ಅವರನ್ನು ತನಿಖಾಧಿಕಾರಿಯನ್ನಾಗಿ ಮಾಡಿ 2023ರಲ್ಲಿ ಒಂದು ವಿಶೇಷ ತನಿಖೆಯನ್ನು ಮಾಡಿಸ್ತಾರೆ. 22/5/2023ಕ್ಕೆ ಉಪವಿಭಾಗಾಧಿಕಾರಿ AC ಅವರು ತನಿಖೆಯನ್ನು ಮಾಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈತನ ನೇಮಕಾತಿ ಏನು ಶಿವಕುಮಾರ್ ಪಾಟೀಲ್ನನ್ನು ಯೋಜನಾ ವ್ಯವಸ್ಥಾಪಕನನ್ನಾಗಿ ಏನು ನೇಮಕಾತಿ ಮಾಡಿದ್ದಾರೆ ಅದು ಸಂಪೂರ್ಣ ಅಕ್ರಮವಾಗಿದೆ. ಯಾವುದೇ ಪತ್ರಿಕಾ ಪ್ರಕಟಣೆ ಕೊಟ್ಟಿಲ್ಲ, ಯಾವುದೇ ಅರ್ಹ ಅಭ್ಯರ್ಥಿಗಳಿಗೆ ಈ ಸಂಬಂಧಪಟ್ಟಂತೆ ನೇಮಕಾತಿ ನೋಟಿಫಿಕೇಷನನ್ನು ಮಾಡಿಲ್ಲ. ಈ ಯಾವುದನ್ನು ಮಾಡದೆ ಅನೇಕ ನ್ಯೂನತೆಗಳ ಆಗ್ರಹ ಈ ನೇಮಕಾತಿ ಆಗಿದೆ. ಅದಕ್ಕೆ ಈ ಸಂಬಂಧಪಟ್ಟಂಥ ನೇಮಕಾತಿಯನ್ನು ರದ್ದು ಮಾಡಿ ನಿಯಮಾನುಸಾರ ಕ್ರಮ ಜರುಗಿಸಬೇಕು ಅಂತ ಹೇಳಿದರು. ಆದರೆ ಈ ಸಂಬಂಧಪಟ್ಟಂಥ ವರದಿ ಅಲ್ಲೇ ಮುಚ್ಚಿಟ್ಬಿಟ್ಟು ಈತನು ಸುಮಾರು 3 ವರ್ಷಗಳಿಂದ ನಿರಂತರವಾದಂಥ ಲೂಟಿಯನ್ನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದಕ್ಕೆ ಅನೇಕ ವಿಷಯಗಳು ನಮ್ಮ ಮುಂದಿದ್ದಾವೆ. ಆತನ ಅಕ್ರಮ ಆಸ್ತಿ ಗಳಿಕೆ ಆಗಿರ್ಬೋದು, ಈ ಸಂಬಂಧಪಟ್ಟಂಥ ನೋಡ್ರಿ ಬಹುಮಹಡಿ ಕಟ್ಟಡಗಳ ಆತ ಮಾಡಿದ್ದಾನೆ. ಅದರ ಜೊತೆಗೆ ಅವನ್ನ ಯಾರು ಪ್ರಶ್ನೆ ಮಾಡ್ತಾರೆ ಅವರನ್ನು ನಿರ್ಮಿತಿಗೆ ಯೋಜನಾ ಅಭಿಯಂತರರು ಅವನ್ನ ಪ್ರಶ್ನೆ ಮಾಡ್ತಾರೆ. ಸರ್ ನನಗೆ ಯಾಕೆ ಕೆಲಸ ಕೊಡತ್ತಿಲ್ಲ ಅಂತ ಕೇಳಿದರೆ ಸಾಕು, ಆತನನ್ನು ಅಲ್ಲಿಂದ ಹೊರಗೆ ಹಾಕುವಂಥ ಕೆಲಸ ಸಹಿತ ಶಿವಕುಮಾರ್ ಪಾಟೀಲ್ ಮಾಡಿಕೊಂಡು ತನಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ನಿರ್ಮಿತಿ ಕೇಂದ್ರದಲ್ಲಿ ಮಾಡಿಟ್ಕೊಂಡಿದ್ದಾನೆ. ಮತ್ತು ಸಂಬಂಧಪಟ್ಟಂಥ ಕಾಮಗಾರಿಗಳು ಯಾವೇ ನಡೀಲಿ ಆಯಾ ಸಂಬಂಧಪಟ್ಟಂಥ ಕಾಮಗಾರಿಗಳ ಮೂಲಕನೇ GST ಪೇ ಮಾಡಬೇಕು, ಲೇಬರ್ ಸೆಸ್ ಪೇ ಮಾಡಬೇಕು ಅನ್ನುವಂಥದ್ದು ಒಂದು ಸಿಸ್ಟಮ್. ಆದರೆ ಈ ನಿರ್ಮಿತಿ ಕೇಂದ್ರದ SB ಖಾತೆಯ ಬಡ್ಡಿ ಹಣದಿಂದ ಈತ ಲೇಬರ್ ಸೆಸ್ಸು ಮತ್ತು GST ಪೇ ಮಾಡಿದಂಥ ಉದಾಹರಣೆಗಳಿದ್ದಾವೆ. ಇದು ಅಕ್ರಮ ಆಗ್ತದೆ. ಅದರ ಜೊತೆಗೆ ಅನೇಕ ಸಮಸ್ಯೆಗಳನ್ನು ಈಗ PWD ಇಲಾಖೆ ಒಂದು ಕಾಮಗಾರಿಗೆ 5 ಲಕ್ಷ ನೋಟ್ ಮಾಡಿದರೆ ಈತ 1.5 ಕೋಟಿನ ಅದೇ ಕಾಮಗಾರಿ ಮಾಡೋದರ ಮೂಲಕ 100 ಕೋಟಿ ಹಗರಣವನ್ನು ಮಾಡಿದ್ದಾನೆ. ಅದಕ್ಕೆ ಈತನನ್ನು ತಕ್ಷಣ ಸೇವೆಯಿಂದ ವಜಾ ಮಾಡಬೇಕು. ಆ ಹುದ್ದೆಗೆ ಮರು ನೇಮಕಾತಿಯನ್ನು ನೋಟಿಫಿಕೇಷನ್ ಮಾಡೋದರ ಮೂಲಕ ಮಾಡಬೇಕು. ಈತನ ಸಂಪೂರ್ಣ ಅಕ್ರಮವನ್ನು
CID ತನಿಖೆಗೆ ಒಳಪಡಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ನಾವು ಇವತ್ತು ಹೋರಾಟ ಪೂರ್ವ ಸುದ್ದಿಗೋಷ್ಠಿಯನ್ನು ಮಾಡಿದ್ದೇವೆ. ಈ ಮೂಲಕ ನಾವು ಈ ವಿಷಯವನ್ನು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇವೆ. ಪ್ರತ್ಯೇಕ ದೂರನ್ನು ಸಹಿತ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನೀಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟ